ಅಣ್ಣವರು ಹೇಳೋರು, ನಂಗಿಂತ ಬಹಳ ಬುದ್ಧಿವಂತ ಅವನು, ನಾಟಕ ಕಂಪ್ನಿಲಿ ನಾನು ಅವನು 30 ರೂಪಾಯಿ ಸಂಬಳ, ನಂಗೆ 20 ರೂಪಾಯಿ ಸಂಬಳ, ಅವನೇ ಬುದ್ಧಿವಂತ. ರಾಜ್ಕುಮಾರ್ ಕಂಪನಿ ಬಿಟ್ಟು ಬೇರೆ ವೀರಸ್ವಾಮಿ, ಚಂದ್ರಲಾಲ್ ಜೈನು ಈ ಗುಂಪಿನಲ್ಲಿ ಸಿನಿಮಾಗಳನ್ನ ಮಾಡ್ತಾರೆ. ಕಥೆಯ ಆಯ್ಕೆನಲ್ಲಿ ವರದಪ್ಪನವರು ಯಾವಾಗ್ಲೂ ಅಣ್ಣವ್ರ ಜೊತೆಗೆ. ಬದುಕಿರೋವರೆಗೂ ನೀನ್ ಕಾಲ್ ಮುಟ್ಟೋ ಯೋಗ ನಂಗಿರ್ಲಿಲ್ಲ, ಅದು ಸಿಗ್ಲಿ ನಂಗಿಂತ ಮುಂಚೆ ಹೊರಟೋದ್ಯೋ ಏನೋ ನೀನು. 2 ಕನಸು ಆಗಲಿ, ಬಂಗಾರದ ಮನುಷ್ಯ ಆಗಲಿ, ಕವಿರತ್ನ ಕಾಳಿದಾಸ ಆಗಲಿ ಆಗಿದ್ ವರದಪ್ಪ. ಏಳ್ದಂಗ ಆಗಲ್ಲಯ್ಯ ಅಂತ ಹೇಳ್ತಾ ಇದ್ರು ಅವ್ರು. ಯಾಕೆ ಮೊದಲಿನ ತುಂಬಾ ಸಲ ಕೇಳಿದ್ರು. ನಾನು ಮೂವ್ಮೆಂಟ್ ಕೊಟ್ರೆ ಅಣ್ಣ ಕ್ಯಾಮ್ರಾ ಆ ಕಡೆ ಇದೆ, ಇದು ಸೀನ್ ನಲ್ಲಿ ಈ ತರ ಬರುತ್ತೆ ಇದು, ಸೊ ನಿಮ್ಮ ಆಕ್ಷನ್ ಲೆಫ್ಟಿಗೆ ಇರ್ಬೇಕು ಅಂತ ಹೇಳೋಳು. ಮಯೂರ ಸಿನಿಮಾ ಬರುವಾಗ ಮಂಜುಳಾ ದೊಡ್ಡ ನಟಿನೇ ಆಗಿರ್ಲಿಲ್ಲ. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣೆ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ವರದಪ್ಪನವರು ಅವ್ರದೊಂದು ತುಂಬಾ ಇಂಪಾರ್ಟೆಂಟ್ ರೋಲ್ ಸರ್. ರಾಜ್ಕುಮಾರ್ ಅವರ ಥ್ರೂಔಟ್ ಹಿಸ್ಟ್ರಿನಲ್ಲಿ ವರದಪ್ಪ ಅವರು ಬ್ಯಾಕ್ ಸ್ಕ್ರೀನ್ ಅಲ್ಲಿ, ಅಂದ್ರೆ ಬ್ಯಾಕ್ ಇದರಲ್ಲಿ ನಿಂತ್ಕೊಂಡು ಅವರು ತುಂಬಾ ಕೆಲಸ ಮಾಡ್ತಿದ್ರು, ಅಂದ್ರೆ ಇವ್ರಿಗೋಸ್ಕರನೇ. ಸೊ ಅವ್ರಗಳ ಸಂಬಂಧ, ಅವ್ರು ಹೇಗೆ ಇವ್ರು ವರ್ಕ್ ಮಾಡ್ತಿದ್ರು, ಅವ್ರು ಹೇಗೆ ಇವ್ರ ಜೊತೆಯಾಗಿ ನಿಂತ್ಕೊಡ್ತಾ ಇದ್ರು. ಅದೇ ಫೋಟೋಗಳು ನೋಡ್ತೀವಿ, ಅವ್ರು ಇದ್ರು ಅಂತ ಕೇಳ್ತೀವಿ, ಬಟ್ ಈ ಇನ್ಸಿಡೆಂಟ್ಸ್ಗಳು ಅದು ಇದು ಯಾವುದು ನಮ್ಗೆ ಆ ಥರದ್ದು ಯಾವುದು ಎಲ್ಲೂ ಕೇಳಿಲ್ಲ. ವರದಪ್ಪನವರು ಕಥೆಯ ಆಯ್ಕೆನಲ್ಲಿ ಅದು ಅಣ್ಣವರು ಹೇಳೋರು, ನಂಗಿಂತ ಬಹಳ ಬುದ್ಧಿವಂತ ಅವನು, ನಾಟಕ ಕಂಪ್ನಿಲಿ ನಾನು ಅವನು 30 ರೂಪಾಯಿ ಸಂಬಳ, ನಂಗೆ 20 ರೂಪಾಯಿ ಸಂಬಳ, ಅವನೇ ಬುದ್ಧಿವಂತ ಆಕ್ಚುಲಿ. ಆಮೇಲೆ ಅವರು ವರದಪ್ಪನವ್ರು ಭೂತೈನ್ ಮಗ ಅಯ್ಯೋ ಸಿನಿಮಾ ಮಾಡಿದ್ರು, ನಾರದ ವಿಜಯ ಅವರೇ ನಿರ್ಮಾಣ ಮಾಡಿದ್ರು, ಭೂಲೋಕದಲ್ಲಿ ಯಮರಾಜ ಮಾಡಿದ್ರು, ಒಳ್ಳೆ ಹಿಟ್ ಸಿನಿಮಾಗಳು ಮಾಡಿದ್ರು ನಿರ್ಮಾಪಕರಾಗಿ ವರದಪ್ಪನವರು. ಅದು ಒಂದು ಹಾಗೆ ರಾಜ್ಕುಮಾರ್ ಕಂಪನಿ ಬಿಟ್ಟು ಬೇರೆ ವೀರಸ್ವಾಮಿ, ಚಂದ್ರಲಾಲ್ ಜೈನು ಈ ಗುಂಪಿನಲ್ಲಿ ಸಿನಿಮಾಗಳನ್ನ ಮಾಡ್ತಾ ಇದ್ರು ವರದಪ್ಪನವರು. ಆದ್ರೆ ಕಥೆಯ ಆಯ್ಕೆನಲ್ಲಿ ವರದಪ್ಪನವರು ಯಾವಾಗ್ಲೂ ಅಣ್ಣವ್ರ ಜೊತೆಗಿರೋ. ನಂಗೆ ಒಂದು ಇನ್ಸಿಡೆನ್ಸ್ ಬಹಳ ಅರಸು ಮುಹೂರ್ತದಲ್ಲಿ ಆಗ್ತಾನೆ ವರದಪ್ಪನವ್ರು ಹೋಗಿದ್ರು. ಅಣ್ಣವರು ಆ ಸಿನಿಮಾ ಬಗ್ಗೆ ಏನು ಮಾತಾಡ್ಲಿ, ಸಿನಿಮಾ ಬಗ್ಗೆ ಮಾತಾಡ್ದೆ. ನೋಡಪ್ಪನ ಎಲ್ಲಾದ್ರೂ ಆಗ್ಲಿ ಮೊದ್ಲು ಅವನು ಹೋಗೋನು, ಅಲ್ಲಿಂದ ನಮಗ್ ಫೋನ್ ಮಾಡೋನು, ಗಲಾಟೆ ಇಲ್ಲ ಅಣ್ಣ ಬರ್ಬೋದು ನೀವು ಇವಾಗ ಆರಾಮಾಗಿ, ಇಲ್ಲ ಬಹಳ ರಶ್ ಇದೆ ಅಣ್ಣ ಬೇಡ ನಾನು ಮ್ಯಾನೇಜ್ ಮಾಡ್ತೀನಿ ನೀವು ಹಂಗೆ ಹೋಗ್ಬಿಡಿ ಮಾಡೋನು. ಅವನು ಈಗ್ಲೂ ಹಂಗೆ ಹೋಗಿದ್ದಾನೆ, ಅಲ್ಲಿಂದ ಫೋನ್ ಮಾಡ್ತಾನೆ, ಅಣ್ಣ ಎಲ್ಲ ಸರಿಯಾಗಿದೆ ಅಂತ. ನಾನು ಹೊರಟ್ಬಿಡ್ತೀನಿ. ಈ ಮಾತನ್ನ ಅಣ್ಣ ಅವ್ರು ಹೇಳಿದ್ದು ಫೆಬ್ರವರಿಯಲ್ಲಿ, ಅವ್ರು ಹೋಗಿದ್ದು ಏಪ್ರಿಲ್ ಅಲ್ಲಿ. 2 ತಿಂಗಳು ವರದಪ್ಪನವರ ಅಂತ್ಯ ಸಂಸ್ಕಾರ ಬಾಡಿ ಮಲಗಿದೆ. ಅಣ್ಣವರು ಬಂದು ಕಾಲು ಮುಟ್ಟಿ ನಮಸ್ಕಾರ ಮಾಡ್ಬಿಟ್ಟು ಕಣ್ಣೀರಿಡ್ತಾ ಇದ್ದಾರೆ. ಬದುಕಿರೋವರೆಗೂ ನೀನ್ ಕಾಲು ಮುಟ್ಟೋ ಯೋಗ ನಂಗಿರ್ಲಿಲ್ಲ, ಅದು ಸಿಗ್ಲಿ ನಂಗಿಂತ ಮುಂಚೆ ಹೊರಟೋದ್ಯೋ ಏನೋ ನೀನು. ತಮ್ಮನ ಬಗ್ಗೆ ಅಣ್ಣವ್ರಿಗೆ ಇದ್ದ ಅಪಾರವಾದ ವಿಶ್ವಾಸ, ಅದು ಒಂದೇ ಜೀವ, ಪ್ರೀತಿ. 2 ಕನಸು ಆಗಲಿ, ಬಂಗಾರದ ಮನುಷ್ಯ ಆಗಲಿ, ಕವಿರತ್ನ ಕಾಳಿದಾಸ ಆಗಲಿ ಆಗಿದ್ ವರದಪ್ಪನವರಿಂದ. ಆ ಕಥೆನ ವರದಪ್ಪನ ಕಸ್ತೂರಿ ನಿವಾಸ ಅಂತೂ ಅಣ್ಣವ್ರಿಗೆ ಸ್ವಲ್ಪನೂ ಈ ಕತೆ ಹೆಂಗೆ ಇದಾಗತ್ತೆ, ಹೆಂಗ್ ಜನ ಒಪ್ತಾರೆ. ವರದಪ್ಪನವ್ರು ಒಪ್ಪಿದ್ದಾರೆ ಅಂದ್ರೆ, ಬಂಗಾರದ ಮನುಷ್ಯ ಕೂಡ ವರದಪ್ಪನವ್ರು ಒಪ್ಪಿದ್ದಾರೆ ಅಂದ್ರೆ ಅಣ್ಣವರಿಗೆ ನಂಬಿಕೆ. ಒಂದು ಕತೆ ಒಪ್ಪಿದ್ದಾರೆ. ಕವಿರತ್ನ ಕಾಳಿದಾಸ ಕೂಡ ಅಷ್ಟೇ, ಅಷ್ಟು ದೊಡ್ಡ ಇದು ಎಲ್ಲ ಇಟ್ಕೊಂಡು ಕೂಡ ಇಲ್ಲ ವರದಪ್ಪನವ್ರು ಒಪ್ಪಿದ್ದಾರೆ ಅಂದ್ರೆ ಮಾಡ್ಬೋದು. ಹೀಗೆ ವರದಪ್ಪನವ್ರನ್ನ ಬಹಳ ನಂಬ್ತಾ ಇದ್ರು ಅಣ್ಣ. ಖಂಡಿತ ಆ ಕಥೆ ಡಿಸೈಡ್ ಮಾಡೋ ಇದರಲ್ಲಿ ಬ್ಯಾಕ್ ಬೋನ್. ಹೌದು. ಈ 7 ನಂಬರ್ ಬಗ್ಗೆ ಅವರು ಏನೋ ಹೇಳ್ತಾ ಇದ್ರು ಅಂತ ನೀವು. ಹೌದು, ಅವರ 47ನೇ ವಯಸ್ಸಿಗೆ ಅವ್ರ ತಂದೆ ಹೋದ್ರು, ರಾಜ್ಕುಮಾರ್ ಅವ್ರ ತಂದೆ. ಅವ್ರು 47ನೇ ವಯಸ್ಸಿಗೆ ಅವರು ಹೋದ್ರು. ಅಣ್ಣವ್ರಿಗೆ ಆ 7 ಬಗ್ಗೆ ನಾನು 47ಕ್ಕೆ ಹೋಗ್ಬೇಕಿತ್ತು, ಅದೇನೋ ದಾಟ್ಕೊಂಡು 57 ಮುಟ್ತೀನೋ ಏನೋ, ಆಮೇಲೆ 67 ಮುಟ್ತೀನೋ ಏನೋ, ಅದು ಅವ್ರ ಆತಂಕವೋ ನಿಜವೋ. ಅವ್ರು 77ನೇ ವಯಸ್ಸಿಗೆ ಹೋಗಿತ್ತು. 2 ಏಳುಗಳು ಕೋಇನ್ಸಿಡೆನ್ಸ್. 7 ಆಗಲ್ಲಯ್ಯ ಅಂತ ಹೇಳ್ತಾ ಇದ್ರು ಅವ್ರು. ಯಾಕೆ ಮೊದಲಿನ ತುಂಬಾ ಸಲ ಕೇಳಿದೀನಿ ಅದು. 7ರಲ್ಲೇ ಅವರು 12-4 ಅವ್ರು ಹೋಗಿದ್ದು. 1-2-4 ಕೂಡಿಸಿ 7. ಅದೇ 1-2-4 7. 7 ಆಗಲ್ಲ ಅಂತ ಯಾವ ಜ್ಯೋತಿಷನೇ ಹೇಳಿದ್ದಲ್ಲ, ಅವ್ರ ಮನ್ಸೊಳಗಿತ್ತು ಅದು ಯಾಕೋ.
ರಾಜ್ಕುಮಾರ್ ಅವ್ರ ಬಗ್ಗೆ ಕೆಟ್ಟದಾಗಿ ಅಥವಾ ಪತ್ರಿಕೆಗಳು ಬರೋದು ಆ ಥರದೆಲ್ಲ 70-80ರ ದಶಕದಲ್ಲಿ ನಡೀತಾ ಇತ್ತು. ಅಂದ್ರೆ ಅವ್ರನ್ನ ಎಲ್ಲರೂ ಹೊಗಳೇ ಬರೆಯೋರ ಅಥವಾ ಅವರ ವಿರೋಧವಾಗೂ ಕೆಲವರು ನಮ್ಮ ಎಪಿಸೋಡ್ ಅಲ್ಲಿ ಯಾರೊಬ್ರು ಕಾಮೆಂಟ್ ಹಾಕಿದ್ದಾರೆ, ಬಹಳ ಒಳ್ಳೆ ದೃಷ್ಟಿಯಿಂದ ಹಾಕಿದ್ದಾರೆ. ನಾನು ಅವ್ರದ್ದು ತಪ್ಪು ಅಂತ ಹೇಳಲ್ಲ, ಸುಮ್ನೆ ಏನಾರ ಹೇಳ್ಬೇಡ್ರಿ, ರಾಜ್ಕುಮಾರ್ ಯಾರು ಬೈತಿರ್ಲಿಲ್ಲ, ಎಲ್ಲರೂ ಹೊಗಳೋರು, ನೀವ್ ಯಾರು ಬೈತಿದ್ರು ಅಂತ ಹೇಳಿದ್ರಿ. ಅವ್ರು 70-80ರ ದಶಕದ ಪತ್ರಿಕೆಗಳನ್ನ ತೆಗೆದು ನೋಡಿ, ಬಹಳ ನಿರಂತರವಾಗಿ ರಾಜ್ಕುಮಾರ್ನ ಕಾಡಿದ ಪತ್ರಕರ್ತರು ಇದ್ದಾರೆ ಅಲ್ಲಿ. ಬಹಳ ಮುಖ್ಯವಾಗಿ 2 ಘಟನೆ, ಒಂದು ಕಲ್ಪನಾ ಮತ್ತು ರಾಜ್ಕುಮಾರ್ ಸಂಬಂಧ. ಕಲ್ಪನಾ ಬಹಳ ದೊಡ್ಡ ಕಲಾವಿದೆ, ಇಂಟೆಲೆಕ್ಚುಯಲ್ ರೈಟರ್, ಬರವಣಿಗೆ ಎಲ್ಲ ಇದ್ದಂತಹ ಶಕ್ತಿ. ಹೌದು ಸರ್, ನೀವೇ ಹೇಳಿ. ಅಣ್ಣವರ ಸಿನಿಮಾಗಳಲ್ಲಿ ಏನು ಅಂತಂದ್ರೆ, ನೀವು ಎಲ್ಲ ಸಿನಿಮಾಗಳನ್ನು ನೋಡ್ಕೋಬಹುದು. 4-5 ಸಿನಿಮಾಕ್ಕೆ ಒಬ್ಳು ಹೀರೋಯಿನ್, ಮತ್ತೆ ಬ್ರೇಕ್, 4-5 ಸಿನಿಮಾಕ್ಕೆ ಇನ್ನೊಬ್ಳು ಹೀರೋಯಿನ್. ಇದು ನಿರಂತರವಾಗಿ ಹಂಗೆ ಮಾಡ್ಕೊಂಡ್ ಬಂದಿರೋದು. ಹೌದು ಹೌದು. ಸೊ ಕಲ್ಪನಾ ಮತ್ತು ಅಣ್ಣವ್ರ ನಡುವೆ ಏನೋ ಜಗಳ ನಡೆದಿದೆ, ಅದಕ್ಕೆ ಅಭಿನಯಿಸ್ತಾ ಇಲ್ಲ, ಹೀಗೇನೋ ಪತ್ರಿಕೆಗಳಲ್ಲಿ ಬಹಳ ಸುದ್ದಿ, ಊಹೆ ಮಾಡ್ಕೊಂಡು ಸೃಷ್ಟಿ ಮಾಡ್ಕೊಂಡು. ನನಗೆ ಅಣ್ಣವ್ರ ಜೊತೆಗೆ ಮಾತನಾಡುವಾಗ ಯಾವುದೋ ಹಾಡಿನ ವಿಷಯದಲ್ಲಿ ಬಂತು. ಅವಾಗ ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ, ಗಾಂಧಿನಗರ ಸಿನಿಮಾ, ಅಣ್ಣವರು ಮತ್ತು ಕಲ್ಪನಾ ಅಭಿನಯಿಸಿರುವ ಹಾಡದು. ಆ ಹಾಡಿನ ಬಗ್ಗೆ ಅಣ್ಣವ್ರು ಹೇಳೋರು, ಎಷ್ಟು ಬುದ್ಧಿವಂತಲೇ ಇದ್ಲು ಶ್ರೀಧರ ಮೂರ್ತಿ ಅವಳು, ನಿನ್ನಾಸೆಯ ನೋಟದ ಕರೆ ಏನು, ಸೆರೆ ಮೀರದ ಯೌವನ ಜೊತೆ ಏನು ಅಂತ ಒಂದು ಸಾಲಿದೆ. ನಾನು ಮೂವ್ಮೆಂಟ್ ಕೊಟ್ರೆ ಅಣ್ಣ ಕ್ಯಾಮ್ರಾ ಆ ಕಡೆ ಇದೆ, ಇದು ಸೀನ್ ನಲ್ಲಿ ಈ ತರ ಬರುತ್ತೆ ಇದು, ಸೊ ನಿಮ್ಮ ಆಕ್ಷನ್ ಲೆಫ್ಟಿಗೆ ಇರ್ಬೇಕು ಅಂತ ಹೇಳೋಳು ಅವಳು. ನಂಗೆ ಅವೆಲ್ಲ ಗೊತ್ತಾಗ್ತಿರ್ಲಿಲ್ಲಪ್ಪ, ನಾವು ಒಂದ್ ಕ್ಯಾಮ್ರಾದಲ್ಲಿ ಆಕ್ಟ್ ಮಾಡ್ಕೊಂಡ್ ಬಂದವರು, ಅದು ವಾಹಿನಿ ಸ್ಟುಡಿಯೋದಲ್ಲಿ ಆಗಿರೋದು, ಸೆಟ್ ಅಲ್ಲಿ ಆಗಿರೋದು. ಸೆಟ್ ಅಲ್ಲಿ ಕ್ಯಾಮ್ರಾ ಮೂವ್ಮೆಂಟ್ ಹಾಕಿ ಗೊತ್ತಿತ್ತು. ತುಂಬಾ ಬುದ್ಧಿವಂತರು ಶ್ರೀಧರ ಮೂರ್ತಿ ಅವರು. ಅಣ್ಣವ್ರು ಹೇಳಿದ್ ಮಾತು ಅಂದ್ರೆ, ನೀವು ಕಲ್ಪನಾ ಬಗ್ಗೆ ಏನೇನೋ ಕತೆಗಳು ಬರ್ದಿದ್ರಲ್ಲ, ಅವಳು ಗಂಧದ ಗುಡಿಲಿ ಅವಳು ಕಾಲಿಡಿಯೋ ಸೀನ್ ಇದೆ, ಅವಳು ಕಾಲಿಗೆ ಬೀಳ್ಸಿರೋದು, ಈ ತರದ್ದೆಲ್ಲ ಕತೆಗಳು ಪತ್ರಿಕೆಯಲ್ಲಿ ಬಂದಿದೆ. ಅದೆಲ್ಲ ಸುಳ್ಳು ಅನ್ನೋಕೆ ಇದು ಒಂದ್ ಘಟನೆ ಸರ್. ಎಷ್ಟು ವರ್ಷದ ಮೇಲೆ ನಾನು ಕಲ್ಪನಾ ಇದನ್ನ ಹೇಳೋರು. ಇನ್ನೊಂದು ಮಂಜುಳಾ ಬಗ್ಗೆ ಅದರ ಸಹ ನಿರ್ದೇಶಕರೇ ಹೇಳಿರೋದ್ರಿಂದ ಅದೊಂದು ದೊಡ್ಡ ಸುದ್ದಿ ಆಯ್ತು. ಅವಳು ಕೊನೆಗೆ ದುಡ್ಡಿಗಾಗಿ ಕೊನೆ ಸೀನಲ್ಲಿ ಆಕ್ಟ್ ಮಾಡಲ್ಲ ಅಂದ್ಲು, ಅದಕ್ಕೆ ಡ್ಯೂಪ್ ಹಾಕ್ಬಿಟ್ಟು ಮದುವೆ ಸೀನ್ ತೋರಿಸಿದ್ದಾರೆ ಅಂತ ಹೇಳಿದ್ರು. ಅದು ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಸೊ 2 ಗಮನಿಸ್ಬೇಕಾದ ಸಂಗತಿ ಇದೆ. ಮಯೂರ ಸಿನಿಮಾ ಬರುವಾಗ ಮಂಜುಳಾ ದೊಡ್ಡ ನಟಿನೇ ಆಗಿರ್ಲಿಲ್ಲ, ಇನ್ನು ಚಿಕ್ಕ ಹುಡುಗಿ. ಅವಳು ನನಗೆ ಇಷ್ಟು ದುಡ್ಡು ಕೊಟ್ರೆ ಬರ್ತೀನಿ ಅಂತ ಅಣ್ಣವ್ರಿಗೆ ಹೇಳುವಷ್ಟು ದೊಡ್ಡ ನಟಿ ಅವಳು ಆಗಿರ್ಲಿಲ್ಲ, ಹಾಗೆ ಇರ್ಲಿಲ್ಲ. ಖಂಡಿತ. 2ನೇದು ನನಗೆ ಬಹಳ ಅನ್ಸೋದು, ನಾನ್ ಮಂಜುಳಾ ಮೇಲೆ ಪುಸ್ತಕ ಬರೀತೀನಿ ಅಂತ ಹೊರಟಿದ್ದು 2010ನೇ ಇಸ್ವಿನಲ್ಲಿ. ಆಗ ಪಾರ್ವತಮ್ಮ ಇದ್ರು. ನಾನು ಪಾರ್ವತಮ್ಮನ ಹತ್ರ ಹೇಳಿ, ಅಮ್ಮ ನಾನು ಮಂಜುಳಾ ಮೇಲೆ ಪುಸ್ತಕ ಬರಿತಾ ಇದ್ದೀನಿ, ನಿಮ್ಮ ಖಂಡಿತ ಬರಿಬೇಕು ಶ್ರೀಧರ ಮೂರ್ತಿಗಳು, ಅವಳು ನಮ್ಮ ಮನೆ ಮಗಳು ಅಂತ ಈ ಮಾತನ್ನ ಪಾರ್ವತಮ್ಮ ಹೇಳಿದ್ರು. ನಿಜವಾಗ್ಲೂ ಮಂಜುಳಾ ಹಂಗ್ ಮಾಡಿದ್ರೆ ಪಾರ್ವತಮ್ಮನ ಬಾಯಲ್ಲಿ ಈ ಮಾತು ಬರ್ತಿರ್ಲಿಲ್ಲ, ಮನೆ ಮಗಳು ಅಂತ. ಅವ್ರು ನನಗೆ ಮಂಜುಳಾ ಬಗ್ಗೆ 1 ಅವರ್ ಇಂಟರ್ವ್ಯೂ ಕೊಟ್ಟಿದ್ದಾರೆ ಪಾರ್ವತಮ್ಮ. ಅದ್ರಲ್ಲಿ ಒಂದ್ ಘಟನೆ ಹೇಳಿದ್ರು. 2 ಕನಸು ಸಿನಿಮಾದಲ್ಲಿ ಒಂದ್ ಸೀನ್ ಇದೆಯಪ್ಪ, ಅಣ್ಣವ್ರು ಬರ್ತಾರೆ, ಅವಳು ನೋಡ್ತಾ, ಎಷ್ಟೋ ವರ್ಷದ ಮೇಲೆ ನೋಡ್ತಾಳೆ, ಇವಳು ಯಾರನ್ನ ಅವ್ಳ ಫ್ರೆಂಡ್ ಅನ್ನೇ ಮದುವೆ ಆಗ್ಬಿಟ್ಟಿರ್ತಾಳೆ. ಆಗ ಅವಳ ಕಣ್ಣಲ್ಲಿ ಒಂದಿಷ್ಟು ಭಾವನೆ ಬೇಕಮ್ಮ ನಂಗೆ. ಒಂದು ಖುಷಿ, ಎಷ್ಟೋ ವರ್ಷದ ಮೇಲೆ ನೋಡಿದೀನಿ ಮಾವ ಮಗನ. ಇನ್ನೊಂದು ಭಯ, ಗಂಡಂಗೆಲ್ಲಾರ ಗೊತ್ತಾಗ್ಬಿಟ್ರೆ ನಮ್ ಸಂಬಂಧ. ಇನ್ನೊಂದು ನಾಚಿಕೆ, ಯಾಕಂದ್ರೆ ಒಂದು ಪ್ರೀತಮ ಕೂಡ ಹೌದು. ಇನ್ನೊಂದು ಮಗು ಇದೆ, ತಾಯಿ ಅವಳು, ತಾಯಿಗಿರ್ಬೇಕಾದ ಆತಂಕ. ಇಷ್ಟು ಫೀಲಿಂಗ್ ಬರ್ಬೇಕಮ್ಮ ನಂಗೆ, ಇಷ್ಟು ಫೀಲಿಂಗ್ ಅನ್ನ ನೀನು ಕೊಟ್ರೆ ಆ ಸಿನಿಮಾ ಗೆಲ್ಲುತ್ತೆ 2 ಕನಸು ಅಂತ ಹೇಳಿದ್ದೆ. ಶ್ರೀಧರ ಮೂರ್ತಿಗಳೇ, ನಾನು ಸತ್ಯ ಹೇಳ್ತೀನಿ, ನೀವು ಆ ಸಿನಿಮಾ ಈಗಲೂ ನೋಡಿ ಅಷ್ಟನ್ನು ಕೊಟ್ಟಿದ್ದಾಳೆ ಮಂಜುಳಾ. ಈ ಮಾತನ್ನ ಹೇಳ್ತಿದ್ರಾ ನೀವು? ಹಂಗ ಮಾಡಿದ್ರೆ ಮಂಜುಳಾ ನಿಜವಾಗ್ಲೂ ಅನ್ಯಾಯ ಮಾಡಿದ್ರೆ ಖಂಡಿತ ಮಯೂರ ಆದ್ಮೇಲೆ ನೀನನ್ನು ಗೆಲ್ಲಲಾರೆ ಮಾಡಿದಾರೆ ಸಿನಿಮಾ ಜೊತೆಗೆ ಮಾಡ್ತಿದ್ರಾ? ಖಂಡಿತ ಇಲ್ಲ. ಹಿಂಗೇನಾದ್ರು ಅನ್ಯಾಯ ಮಾಡಿದ್ರೆ ಮಾಡ್ತಿದ್ರ? ಸೊ ನಂಗೆ ಇದು ಖಂಡಿತ ನಮ್ಮಲ್ಲಿ ಅಸಾಧ್ಯವಾದ ಸಂಗತಿ ಅಂತ ಅನ್ಸುತ್ತೆ. ಏನೋ ಒಂದು ಇನ್ಸಿಡೆನ್ಸ್ ಏನೋ ಕ್ರಿಯೇಟ್ ಮಾಡಿ ಹೀಗೆ ಮಾಡೋದು. ನಂಗೆ ಮಯೂರಕ್ಕೆ ಸಂಬಂಧಪಟ್ಟಾಗ್ಲೇ ಅಣ್ಣವ್ರು ಹೇಳಿದ್ರು, ವೇಣುಗೋಪಾಲ್
ಬಹಳ ಸಾಹಸಿ. ನಮ್ಮನ್ ಬಾಂಡ್ ಎಲ್ಲ ಮಾಡ್ದವನ ಅವನಪ್ಪ. ತೆಗ್ದ 20,000 ಅಡಿ ಚಾಮುಂಡೇಶ್ವರಿಲಿ ಹಾಕೊಂಡ್ ನೋಡ್ತೀವಿ. 20,000 ಅಡಿ 4 ಗಂಟೆ ಯಾರು ಸಿನಿಮಾ ನೋಡ್ತಾರೆ? ನಾವು ಕಟ್ ಮಾಡ್ಲೇಬೇಕಾಯ್ತು. ಕಣ್ಣೀರ್ ಹಾಕೊಂಡ್ ಕಟ್ ಮಾಡೋದಪ್ಪ, ಇಷ್ಟೊಳ್ಳೆ ಸೀನ್ ಹೋಗುತ್ತಲ್ಲ ಅಂತ. ಏನ್ ಮಾಡ್ತೀಯ, ಅಷ್ಟು ತೆಗಿಲೇಬೇಕು. ಕೊನೆಗೆ ಏನೋ ಕಟ್ ಮಾಡಿ ನಾವು ಕ್ಲೈಮ್ಯಾಕ್ಸ್ ಅನ್ನ ಅಟ್ಯಾಚ್ ಮಾಡಿ ಸಿನಿಮಾ ಫಿನಿಶ್ ಮಾಡಿದ್ವಿ ಅಂತ ಅಣ್ಣವರೇ ಹೇಳಿದ್ ಮಾತು. ಸೊ ಹಿಂಗೆ ನೀವು ಸಿನಿಮಾ ಕಟ್ ಮಾಡಿ ಫಿನಿಶ್ ಮಾಡಿ ಸಿನಿಮಾ ಆಗುವಾಗ ನಿಮಗೆ ಏನೋ ಒಂದು ಈ ತರದ್ದು ಆಗಿರಬಹುದು ಅಂತ ನಾನು ಖಂಡಿತ ಹೌದು ಹೀಗೆ ಆಗಿರೋದಕ್ಕೆ ಸಾಧ್ಯ ಅಂತ ನಾನು ಖಂಡಿತ ಅನ್ಕೊಳ್ತೀನಿ. ನಾನು ಇಟ್ ಇಸ್ ನಾಟ್ ಇಂಟೆನ್ಷನಲ್. ಮತ್ತು ಮಂಜುಳಾ ಹಂಗ್ ಮಾಡಕ್ ಸಾಧ್ಯ ಇಲ್ಲ. ಅದು ಯಾಕಂದ್ರೆ ಅವಳು ಬೆಳಕಿಗೆ ಬಂದಿದ್ದೆ ಅಣ್ಣವರಿಂದ ಚಿತ್ರರಂಗಕ್ಕೆ. ನೀವೇ ಹೇಳಿದ ಹಾಗೆ ಯಾವ್ದೋ ಒಂದು ಶ್ರೀನಿವಾಸ್ ಕಲ್ಯಾಣದಲ್ಲಿ ನಾಟಕ ನೋಡ್ಕೊಂಡು ಕರ್ಕೊಂಡ್ ಬಂದು ಪಾತ್ರ ಕೊಟ್ಟವ್ರಿಗೆ ಅವರು ನನಗೆ ಇಷ್ಟು ಸಂಭಾವನೆ ಕೊಟ್ರೆ ಬರ್ತೀನಿ ಅಂತ ಹೇಳುವ ಪರಿಸ್ಥಿತಿ ಸಾಧ್ಯನೇ ಇಲ್ಲ. ಆತರ ಹೇಳಿದಕ್ಕೆ ಸಾಧ್ಯನೇ ಇಲ್ಲ.